ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯುವ ನ್ಯಾಯ ಗ್ಯಾರಂಟಿ ಎಂಬ ಮತ್ತೊಂದು ಯೋಜನೆಯನ್ನು ಪುನರುಚ್ಚಾರ ಮಾಡಿದ್ದಾರೆ. ಬೆಂಗಳೂರಿನ ಇಂದಿರಾ ಭವನದಲ್ಲಿ ನಡೆದಂತಹ ಕೆಪಿಸಿಸಿ ಯೂತ್ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇಂದಿರಾ ಭವನದ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಮಂಜುನಾಥ್ ಗೌಡ ಅಧಿಕಾರವನ್ನು ಸ್ವೀಕರಿಸ್ತಾರೆ ಯೂತ್ನ ಕಾರ್ಯಾಧ್ಯಕ್ಷರಾಗಿ. ಅನಂತರದಲ್ಲಿ ಮಾತನಾಡಿದಂಥ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ಘೋಷಣೆ ಮಾಡಿದಂಥ ಯೋಜನೆಯನ್ನು ಮತ್ತೆ ಉಚ್ಚಾರ ಮಾಡ್ತಾರೆ. ಈ ಯೋಜನೆಯಲ್ಲಿ 30 ಲಕ್ಷ ಸರ್ಕಾರಿ ಉದ್ಯೋಗಗಳ ಒಂದು ಭರವಸೆಯನ್ನು ಕೂಡ ಕೊಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ ಸಿಗುತ್ತೆ. 5,000 ಕೋಟಿ ಆರಂಭಿಕ ಯುವ ನಿಧಿ ಹಾಗೂ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಸಹಾಯಧನ ಇದರಿಂದ ಸಿಗುತ್ತೆ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸವುಳ್ಳಂತ ಪಕ್ಷ. ನಿಮ್ಗೆ ಎಷ್ಟು ಅರಿವಿದೆಯೋ ಏನೋ ನನಗೆ ಗೊತ್ತಿಲ್ಲ. 21 ವಯಸ್ಸಿಗೆ ಮತದಾನದ ಹಕ್ಕಿತ್ತು. ರಾಜೀವ್ ಗಾಂಧಿಯವರು ಯುವಕರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ಈ ದೇಶಕ್ಕೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಂತ ರಿಜ್ವಾನ್ ರವರು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಾನು ಚಂದ್ರಶೇಖರ್ ಮೂರ್ತಿಯವರ ಮನೆಯಲ್ಲಿ ಇದ್ದೆ ಅವತ್ತು. ಈ ಯೂತ್ ಕಾಂಗ್ರೆಸ್ನ ಯುವಕರ ಮತದಾನದ ಹಕ್ಕು ವಿಚಾರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿತ್ತು. ಈಗಿರುವಂತ ಎಲ್ಲ ಬಿಜೆಪಿ ನಾಯಕರು ಟೀಕೆ ಮಾಡ್ತಾ ಇದ್ರು. ರಾಜೀವ್ ಗಾಂಧಿ ಅವರು, ಶಿವಕುಮಾರ್ ಸ್ವಲ್ಪ ಶಿಸ್ತಿರ್ಬೇಕು, ನಿನ್ಗೂ ರವಿ ಇಡು ಫೋನ್. ರಾಜೀವ್ ಗಾಂಧಿ ಅವರು ಯುವಕರಿಗೆ 18 ವರ್ಷದ ಮತದಾನದ ಹಕ್ಕನ್ನು ಕೊಡಬೇಕಾದ್ರೆ ದೇಶದ ಎಲ್ಲ ಪಕ್ಷ